ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವ್ಲಾಗ್ ಆ್ಯಕ್ಚುಲಿ ಶ್ರೀರಾಮನವಮಿ ಹಬ್ಬದ ವ್ಲಾಗು. ಆಲ್ಮೋಸ್ಟ್ 2 ವೀಕ್ಸೇ ಆಗೋಗಿದೆ ಅಂದ್ಕೊತೀನಿ. ನಾನು ಅಪ್ಲೋಡ್ ಅಂದರೆ ರೆಕಾರ್ಡೆಲ್ಲ ಮಾಡ್ಕೊಂಡಿದ್ದೆ, ವಾಯ್ಸ್ ಓವರೇ ಕೊಟ್ಟಿರಲಿಲ್ಲ. ಯಾಕೋ ಸಿಕ್ಕಾಪಡೆ ಬೇಜಾರಾಗ್ತಿತ್ತು, ಹಾಕಬೇಕಾ ಬೇಡವಾ ಅನ್ನೋ ಒಂದು ಕನ್ಫ್ಯೂಷನಲ್ಲಿದ್ದೆ. ಸೊ ಇವಾಗ ಹಾಕೋಣ ಮತ್ತು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಣ ಅನ್ನೋ ಒಂದು ಇಂಟೆನ್ಷನ್ ಬಂತು. ಸೊ ಅದಕ್ಕೋಸ್ಕರ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಸ್ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಾವು ಮನೆ ಕೂಡ ಶಿಫ್ಟ್ ಮಾಡಿದ್ದೀವಿ, ನಮ್ಮ ಅಪ್ಪ ಮನೆ ಹತ್ರನೇ. ಸೊ ಶ್ರೀರಾಮನವಮಿ ಹಬ್ಬದ ದಿವಸ ನಾವು ನಮ್ಮ ಮನೆ ದೇವ್ರಿಗೆ ಹೋಗಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಪ್ರಿಪ್ರೇಷನ್ ನಡೀತಾ ಇದೆ. ಫಸ್ಟು ದೇವ್ರ ಪೂಜೆ ಎಲ್ಲ ಮಾಡಿ ಆಗಿತ್ತು ಬೆಳಗ್ಗೆನೇ. ಸೊ ಇವಾಗ ಬೇಗ ಟಿಫನ್ ಎಲ್ಲ ಮಾಡ್ಕೊತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಝೂಝು ಆ್ಯಸ್ ಯೂಶ್ವಲ್ ನೋಡಿ ಯಾವ ಥರ ಆಟಾಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು. ಸೊ ಅಷ್ಟರಲ್ಲಿ ಇವಳನ್ನೂ ನೋಡಿಕೊಂಡು ನಾನು ಟಿಫನು ಕೂಡ ಎಲ್ಲ ಮಾಡ್ಕೊಂಡ್ವಿ. ನಾನು, ನನ್ನ ಹಸ್ಬೆಂಡು ಮತ್ತು ನಮ್ಮ ಅತ್ತೆ ಇದ್ದರು. ನಮ್ಮ 3 ಜನ ಹೋಗ್ತಾಯಿದ್ವಿ ದೇವಸ್ಥಾನಕ್ಕೆ, ಜಲಗೇರಮ್ಮನ ದೇವಸ್ಥಾನಕ್ಕೆ. ಸೊ ಫಸ್ಟು ಮನೆಯಿಂದ ಮಾದನಾಯಕನಹಳ್ಳಿಗೆ ಆಟೋನಲ್ಲಿ ಹೋಗಿ, ಅಲ್ಲಿಂದ ಮತ್ತೆ ನಾವು ಬಸ್ಸಲ್ಲಿ ಹೋಗಿ ಯಡಿಯೂರಿಗೆ, ಮತ್ತು ಯಡಿಯೂರಿನಲ್ಲಿ ಇಳ್ಕೊಂಡು, ಯಡಿಯೂರಲ್ಲಿ ಡೈರೆಕ್ಟ್ ಬಸ್ಸು ಜಲಗೇರಮ್ಮನ ದೇವಸ್ಥಾನಕ್ಕೆ ಇಲ್ಲ ಯೂಶ್ವಲಿ. ಸೊ ಅದಕ್ಕೋಸ್ಕರ ಅಲ್ಲಿ ನಾವು ಮತ್ತೆ ಆಟೋನ ಚೇಂಜ್ ಮಾಡೋಕ್ಕೆ ಬಂತು. ಸೊ ಇನ್ ಬಿಟ್ವೀನು ನಾವು ದೇವ್ರ ಸಾಮಾನೆಲ್ಲ ತೊಗೋಬೇಕಾಗಿತ್ತು, ಅಂದರೆ ದೇವ್ರ ಪೂಜೆ ಸಾಮಾನು. ಸೊ ಹೂವು, ಬಾಳೆಹಣ್ಣು, ಅರಿಶಿನ ಕುಂಕುಮ ಎಲ್ಲ ತೊಗೋಬೇಕಾಗಿತ್ತು. ಸೊ ಅದೆಲ್ಲ ತೊಗೊಂಡು ನಾವು ಬಸ್ ಹತ್ಕೊಂಡು, ನಾನು ಹೇಳಿದ್ನಲ್ಲ, ಬಸ್ ಹತ್ಕೊಂಡು ಯಡಿಯೂರಿನಲ್ಲಿ ಇಳ್ಕೊಂಡು, ನಾವು ಯಡಿಯೂರಿಂದ ಬೇರೆ ಆಟೋ ಬರುತ್ತೆ, ಸೀಟ್ ಆಟೋ ಥರ, ಅಲ್ಲಿ ನಾವು ಚೇಂಜ್ ಮಾಡಿಕೊಂಡು ದೇವಸ್ಥಾನಕ್ಕೆ ರೀಚ್ ಆದ್ವಿ. ಇಲ್ಲಿ ಫಸ್ಟು ಕಾಯಿ ಹೊಡಿಯೋಕ್ಕೆಲ್ಲ ಅಲ್ಲೇ ಅವರೇ ಈಸ್ಕೊಂಡು ಎಲ್ಲ ಕಾಯೆಲ್ಲ ಹೊಡೆದು ಕೊಡ್ತಾರೆ. ಸೊ ನಾವು ಹೋಗಿದ್ದು ಹಬ್ಬದ ದಿವಸ ಆಗಿರೋದ್ರಿಂದ ತುಂಬ ಜನ ಬಂದಿದ್ದರು. ಆ್ಯಂಡ್ ಎಸ್ಪೆಷಲಿ ಸಂಡೇ ಬೇರೆ ಇತ್ತಲ್ಲ, ತುಂಬ ಜನ ಬಂದಿದ್ದರು. ಸಿಕ್ಕಾಪಟ್ಟೆ ರಶ್ ಇತ್ತು ಅಂತಲೇ ಹೇಳ್ಬೋದು. ನಾವು ಫಸ್ಟು ದೇವಸ್ಥಾನ ಅಲ್ಲಿ ಒಂದು ಕಡೆ ಕ್ಲೋಸ್ ಮಾಡಿದರು ಅಂತ ಅಂದ್ಬಿಟ್ಟು ಅಲ್ಲಿಂದ ಇನ್ನೊಂದು ರೌಂಡ್ ಹಾಕ್ಕೊಂಡು ಕ್ಯೂನಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಜನ ಇದ್ದರು. ನಾವು ಹೋಗುವಾಗ ಇಷ್ಟು ಜನ ಇದ್ದರು, ಬಟ್ ಹೋಗಿ ನಾವೆಲ್ಲ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಳೋ ಅಷ್ಟರಲ್ಲಿ ಇನ್ನೂ ತುಂಬ ಜನ ಬಂದಿದ್ದರು. ತುಂಬ ರಶ್ ಇತ್ತು. ಇದು ಆ್ಯಕ್ಚುಲಿ ಜಲಗೇರಮ್ಮನ ದೇವಸ್ಥಾನ, ನೀವು ನೋಡ್ತಾ ಇರ್ಬೋದು ಇಲ್ಲಿ. ನಾನು ಜಾಸ್ತಿ ದೇವ್ರನ್ನ ಹಿಡ್ಕೊಳಕ್ಕಾಗಲಿಲ್ಲ, ಅದಕ್ಕೋಸ್ಕರ ಇಲ್ಲಿ ನಾವು ಮಡ್ಲಕ್ಕಿ ಕೂಡ ಕೊಡಬೇಕಾಗಿತ್ತು. ಸುಮಾರು ನಾವು ಮದುವೆ ಆಗಿದ್ದ ಹೊಸದ್ರದಲ್ಲಿ ಬಂದಿದ್ದು ನಾವಿಲ್ಲಿ. ಅದಾದಮೇಲೆ ನಾವು ಬಂದೇ ಇರಲಿಲ್ಲ, ಒಂದು 2.5 ಇಯರ್ಸ್ ಆಗೋಗಿತ್ತು ನಾವು ಬಂದಿರಲಿಲ್ಲ ದೇವಸ್ಥಾನಕ್ಕೆ. ಸೊ ಅದಕ್ಕೋಸ್ಕರ ಇಲ್ಲೇ ಮಡ್ಲಕ್ಕಿ ಎಲ್ಲ ತಂದಿದ್ವಿ, ಮನೆಯಿಂದೆಲ್ಲ ರೆಡಿ ಮಾಡಿಕೊಂಡು ಏನೇನು ಬೇಕು ಮಡ್ಲಕ್ಕಿಗೆ ಅಂತಂದ್ಬಿಟ್ಟು ಎಲ್ಲ ಮುಂಚೆನೇ ಪ್ರಿಪೇರ್ ಮಾಡ್ಕೊಂಡಿದ್ವಿ. ಇವಾಗ ಇಲ್ಲಿ ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಪ್ಲೇಟ್ಸ್ ಎಲ್ಲ ಅಲ್ಲೇ ದೇವಸ್ಥಾನದಲ್ಲೇ ಈಸ್ಕೊಂಡು ಇಲ್ಲಿ ನಾವು ಒಂದೊಂದೇ ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಮಾಮೂಲಿ ಸೀರೆ, ಅಂದರೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಸೀರೆ, ಮತ್ತು ಬ್ಲೌಸ್ ಪೀಸು, ಮತ್ತು ಅಕ್ಕಿ, ಅದ್ರ ಜೊತೆ ಕೊಬ್ಬರಿ ಬಟ್ಲು, ಮತ್ತು ಬೆಲ್ಲ, ಬಳೆಗಳು, ಮತ್ತು ಎಲೆ ಅಡಿಕೆ, ಬಾಳೆಹಣ್ಣು, ಮತ್ತು ಹೂವು, ಇದನ್ನೆಲ್ಲ ಒಂದು ಪ್ಲೇಟ್ನಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ರಶ್ ಆಗಿದ್ದ ಕಾರಣ ಸ್ವಲ್ಪ ನಾವು ಬೇಗನೆ ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಯಾಕಂದರೆ ರಶ್ ಇಲ್ಲ ಅಂತಂದರೆ ಸ್ವಲ್ಪ ನಿಧಾನವಾಗಿ ಕ್ಲೀನಾಗಿ ಇಟ್ಕೋಬೋದಾಗಿತ್ತು. ಸೊ ನಾವೇನು ಮಾಡ್ಕೊಂಡ್ವಿ, ಬೇಗ ಎಲ್ಲ ರೆಡಿ ಮಾಡಿಕೊಂಡು ಪ್ರಿಪೇರ್ ಮಾಡ್ಕೋತಾ ಇದ್ವಿ ದೇವರಿಗೆ ಕೊಡಲಿಕ್ಕೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕಾಯೆಲ್ಲ ಈಚೆನೇ ಒಡಿಸ್ಕೊಂಡು ಇಟ್ಕೊಂಡಿದ್ವಲ್ಲ. ಸೊ ಕಡ್ಡಿ ಕರ್ಪೂರ ಎಲ್ಲನೂ ಕೂಡ ಒಂದು ಕಡೆ ಇಟ್ಕೊಂಡು, ಇನ್ನೊಂದು ಕಡೆ ಮಡ್ಲಕ್ಕಿ ಮತ್ತು ಸೀರೆ, ಬಳೆಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಒಂದು ಕಡೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಪ್ಲೇಟಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡು ಹಾಗೆ ಒಂದು ಬ್ಯಾಗಲ್ಲೆಲ್ಲ ಸೈಡಲ್ಲಿ ಇಟ್ಕೊಂಡಿದ್ವಿ. ಸೊ 1 by 1 ಎಲ್ಲ ದೇವರಿಗೆ ಕೊಟ್ಬಿಟ್ಟು ದೇವ್ರ ಹತ್ರ ಎಲ್ಲ ಇಟ್ಟರು, ಸೀರೆನ ಎಲ್ಲ ಮಾಡಿ ಕೊಟ್ಟು. ಪೂಜೆನೂ ಕೂಡ ತುಂಬಾ ಚೆನ್ನಾಗಾಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಈಚೆ ಸ್ವಲ್ಪ ಹೊತ್ತು ದೇವಸ್ಥಾನದ ಈಚೆ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಈಚೆ ಕೂತಿದ್ವಿ ದೇವಸ್ಥಾನದ ಹೊರಗಡೆ, ಹಾಗೆ ಎದ್ದೋಗ್ಬಾರ್ದು ಅಂತ ಅಂದ್ಬಿಟ್ಟು. ಸೊ ಅಲ್ಲೇ ದೇವ್ರಿಗೆ ಹಾಕಿದ ಬಳೆನೂ ಕೂಡ ಕೊಟ್ಟರು. ಸೊ ಬಳೆನೂ ಕೂಡ ಹಾಕ್ಕೊಂಡು
ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದೆ ನಾನು. ಅದಾದಮೇಲೆ ಯೂಶ್ವಲಿ ಅಲ್ಲೇ ಅಟ್ಟಿಲಕ್ಕಮ್ಮನ ದೇವಸ್ಥಾನ ಇದೆ ಮತ್ತು ಯಡಿಯೂರು ದೇವಸ್ಥಾನವೂ ಇದೆಯಲ್ವಾ, ಸೊ ಅಲ್ಲೆಲ್ಲೂ ಹೋಗಲಿಲ್ಲ ನಾವು. ಯೂಶ್ವಲಿ ಜಲಗೇರಮ್ಮನ ದೇವಸ್ಥಾನಕ್ಕೆ ಹೋದರೆ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಹಸ್ಬೆಂಡ್ ಮನೆ ಕಡೆ ಮತ್ತು ಅಟ್ಟಿಲಕ್ಕಮ್ಮನ ದೇವಸ್ಥಾನಕ್ಕಾಗಲಿ ಅಥವಾ ಯಡಿಯೂರಿಗೆ ದೇವಸ್ಥಾನಕ್ಕಾಗಲಿ ಹೋಗಲ್ವಂತೆ. ಸೊ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಹೋಗಬೇಕು ಅಂತ ಅಂದ್ಬಿಟ್ಟು ನಾವು ರಿಟರ್ನ್ ಆಟೋನಲ್ಲಿ ಮತ್ತೆ ಯಡಿಯೂರು ಹತ್ರ ಬಂದ್ವಿ. ಅಲ್ಲಿ ಮತ್ತೆ ಕಡಲೆಪುರಿ ತೊಗೊಳ್ಳೋಣ ಅಂತಂದ್ಬಿಟ್ಟು ಕಡಲೆಪುರಿ ತೊಗೋತಾಯಿದ್ವಿ. ಯೂಶ್ವಲಿ ಈ ಥರ ಎಲ್ಲ ಜಾತ್ರೆ ಆ ಥರ ಎಲ್ಲ ಬಂದರೆ ಕಡಲೆಪುರಿ ಮ್ಯಾಂಡೇಟರಿ ಅಲ್ವಾ ತೊಗೊಳೋದು. ಸೊ ಅದಕ್ಕೋಸ್ಕರ ಕಡಲೆಪುರಿ ತೊಗೋತಾಯಿದ್ವಿ. ಮತ್ತು ಅದಕ್ಕೆ ಮಿಕ್ಸ್ ಮಾಡಿ ಅವರೇ ಮಿಕ್ಸ್ಚರು ಅದೆಲ್ಲ ಹಾಕ್ಕೊಂಡು ಕೊಟ್ಟರು. ಸೊ ಅದೆಲ್ಲ ತೊಗೊಂಡು ಮತ್ತೆ ಅಲ್ಲಿಂದ ಬಸ್ ಹತ್ತಿ 8 ಮೈಲಲ್ಲಿ ಇಳಿದು ಮತ್ತೆ ಆಟೋನಲ್ಲಿ ಮನೆ ಹತ್ರ ಬಂದ್ವಿ. ಅಷ್ಟರಲ್ಲಿ ರಾಮನವಮಿ ಹಬ್ಬ ಆಗಿತ್ತಲ್ಲ, ಶ್ರೀರಾಮನವಮಿ ಹಬ್ಬ. ಸೊ ನಾವು ಬೆಳಗ್ಗೆನೇ ಹೊರಟಿದ್ರಿಂದ ಮನೆಯಲ್ಲೇ ಏನಾದ್ರು ಪಾನಕ ಮಜ್ಜಿಗೆ ಮತ್ತು ಕೋಸಂಬರಿ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಅಂತಂದ್ಬಿಟ್ಟು ಹಾಗೆ ಅಲ್ಲಿ ಇಳಿದ್ಬಿಟ್ಟು ಅಂಗಡಿಗೆಲ್ಲ ತೊಗೊಂಡು ಏನೇನು ಬೇಕೋ ಐಟಮ್ಸ್ ಎಲ್ಲ ತೊಗೊಂಡು ನಾವು ರಿಟರ್ನ್ ಆದ್ವಿ. ಮಾಮೂಲಿ ಕರ್ಬೂಜ ಹಣ್ಣು, ಬೆಲ್ಲ ಇರಲಿಲ್ಲ, ಬೆಲ್ಲ ತೊಗೊಂಡ್ವಿ, ಸೌತೆಕಾಯಿ, ನಿಂಬೆಹಣ್ಣು, ಹಸಿಮೆಣ್ಸಿನ್ಕಾಯಿ ಎಲ್ಲ ತೊಗೊಂಡು ಪ್ರಿಪೇರ್ ಮಾಡೋಣ ಅಂತಂದ್ಬಿಟ್ಟು ಇಲ್ಲೆಲ್ಲ ನಾನು ತೊಗೊಂಡು ಬಂದಿದ್ದೆ. ಇಲ್ಲಿ ಫಸ್ಟು ನಾನು ಮಸಾಲ ಮಜ್ಜಿಗೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿ ಇಟ್ಕೋತಾಯಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಫಸ್ಟು ಮಸಾಲ ಮಜ್ಜಿಗೆ ಯಾವ ರೀತಿ ಪ್ರಿಪೇರ್ ಮಾಡ್ಕೊತೀನಿ ಅಂತ. ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಉಪ್ಪು, ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸಿ ಜಾರ್ಗೆ ರುಬ್ಕೊಂಡು ಅದ್ರ ಜೊತೆ ಮೊಸರನ್ನ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲ ಮಜ್ಜಿಗೆ ರೆಡಿಯಾಗೋಗುತ್ತೆ. ಸೊ ಆಲ್ರೆಡಿ ಇದು ಸಾಮಾನ್ಯವಾಗಿ ಎಲ್ಲರೂ ಸಿಂಪಲ್ಲಾಗೂ ಮಾಡ್ಕೋತಾರೆ ಮಜ್ಜಿಗೆನ ಕಟ್ಕೊಂಡು. ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಅಂತಂದ್ಬಿಟ್ಟು ಈ ರೀತಿ ಮಾಡ್ಕೊತಾ ಇದ್ದೆ. ಇದು ಖಾರವಾಗಿ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು. ಸೊ ಇಲ್ಲಿ ಇವಾಗ ಮಸಾಲ ಮಜ್ಜಿಗೆ ರೆಡಿ ಆಗಿದೆ, ರುಬ್ಕೊಂಡಿರೋದು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಮಿಕ್ಸ್ ಮಾಡಿಕೊಂಡು ನಾವು ತೆಳ್ಳಗೆ ಬೇಕಾ ಗಟ್ಟಿಗೆ ಬೇಕಾ ನೋಡಿಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಮಸಾಲ ಮಜ್ಜಿಗೆ ಇವಾಗ ರೆಡಿಯಾಗಿದೆ, ನೀವಿಲ್ಲಿ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಬಂದು ಸೊಪ್ಪಿನ ಸಾರು ಮಾಡ್ಕೊಳಕ್ಕೆ ಅವತ್ತು ಸೊಪ್ಪಿನ ಸಾರು ಕೂಡ ಮಾಡಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ರು. ಆಮೇಲೆ ನಾನು ಒಂದು ಕಡೆ ಪಾನಕ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಪಾನಕ ಎಲ್ಲ ಮಾಡ್ಕೊತಾ ಇದ್ದೆ. ಯೂಶ್ವಲಿ ನಮ್ಮಮ್ಮ ಚೆನ್ನಾಗಿ ಮಾಡ್ತಿದ್ರು ಕೋಸಂಬರಿ ಮತ್ತು ಪಾನಕನ. ಅದು ಕೂಡ ತುಂಬಾ ಜ್ಞಾಪನ ಬರ್ತಾಯಿತ್ತು. ನಾನು ಅದಕ್ಕೆ ಸುಮ್ಮನಾಗೋಗಿದೆ, ವೀಡಿಯೋಸೆಲ್ಲ ಏನಕ್ಕೆ ಹಾಕೋದು, ಬಿಟ್ಬಿಡ್ಲಾ ಏನು ಎತ್ತ ಯೂಟ್ಯೂಬ್ನ ಅಂತ. ಬಿಕಾಸ್ ನಾನು ವಿಡಿಯೋ ಏನೋ ಶೂಟ್ ಮಾಡ್ಕೊಂಡಿದ್ದೆ, ಬಟ್ ವಾಯ್ಸ್ ಓವರ್ ಕೊಡೋಕ್ಕೆ ನನಗೆ ಇಷ್ಟು ದಿವಸ ಟೈಮ್ ತೊಗೊಂತು, ಹಾಕ್ಲಾ ಬೇಡವಾ ಅಂತ. ಸೊ ಅದಾದಮೇಲೆ ಏನೋ ಒಂಥರ ಬೇಜಾರಾಗ್ತಿತ್ತು. ಸೊ ಅಟ್ಲೀಸ್ಟು ವೀಡಿಯೋನಾದ್ರು ಹಾಕಿದೆ, ಅಟ್ಲೀಸ್ಟ್ ನಿಮ್ಮ ಹತ್ರನಾದ್ರು ನಾನು ಏನಾದ್ರು ಶೇರ್ ಮಾಡ್ಕೊಬೋದು ಆ್ಯಂಡ್ ಕಮ್ಯುನಿಕೇಟ್ ಮಾಡ್ಕೊಬೋದು. ಆವಾಗ ಸ್ವಲ್ಪ ನನಗೂ ಕೂಡ ಮೈಂಡ್ ಡೈವರ್ಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ನಾನು ಆಲ್ರೆಡಿ ಹೇಳ್ದಂಗೆ ಕರ್ಬೂಜ ಜ್ಯೂಸ್ ಮಾಡ್ಕೊತಾ ಇದ್ದೀವಲ್ಲ. ಸೊ ಫಸ್ಟು ನಾನು ನೀರಲ್ಲಿ ಬೆಲ್ಲನೆಲ್ಲ ಹಾಕ್ಬಿಟ್ಟು ಕರ್ಗಕ್ಕಿಟ್ಟಿದ್ದೆ. ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟನ್ನು ಹಾಕೋಬೋದು. ಕೆಲವರು ಸಕ್ಕರೆ ಕೂಡ ಹಾಕ್ತಾರೆ, ಕೆಲವರು ಬೆಲ್ಲ ಕೂಡ ಹಾಕ್ತಾರೆ. ನಾನಿಲ್ಲಿ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಬರೀ ಒಂದು ಹಣ್ಣನ್ನು ಮಾತ್ರ ಹಾಕೋತಾ ಇರೋದು. ಅದರಲ್ಲೇ ತುಂಬ ಹಣ್ಣಾಗಿತ್ತು, ಚೆನ್ನಾಗಿತ್ತು ಆ್ಯಕ್ಚುಲಿ ಸ್ವೀಟಾಗಿ. ಸೊ ಹಣ್ಣನ್ನು ಹಾಕ್ಕೊಂಡು ಅದರಲ್ಲಿ ಸ್ವಲ್ಪನ ನಾನು ರುಬ್ಕೊಂಡಿದ್ದೀನಿ, ಬಟ್ ಇನ್ನೊಂದು ಸ್ವಲ್ಪನ ನಾನು ಕಟ್ ಮಾಡಿಟ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಬೇಕಾದ್ರೆ ಏಲಕ್ಕಿ ಪುಡಿನೂ ಹಾಕ್ಕೋಬೋದು ಮತ್ತು ನಿಂಬೆ ಹಣ್ಣಿನ ರಸ ಬರುತ್ತಲ್ಲ ಅದನ್ನು ಹಾಕ್ಕೋಬೋದು. ಬಟ್ ಇಲ್ಲಿ ನಾನು ಜಸ್ಟ್ ಸಿಂಪಲ್ಲಾಗಿ ಬೆಲ್ಲ ಕರಗಿಸಿತ್ತಲ್ಲ ಅದು ಮತ್ತು ಕರ್ಬೂಜ ಹಣ್ಣು ರುಬ್ಕೊಂಡಿರೋದು ಮತ್ತು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಕರ್ಬೂಜ ಹಣ್ಣಿನ ಜ್ಯೂಸು ಕೂಡ ರೆಡಿಯಾಗಿದೆ. ಇವಾಗಿಲ್ಲಿ ಹೆಸರುಬೇಳೆ ಮಾಡ್ಕೊಳ್ಲಿಕ್ಕೆ ಮುಂಚೆನೇ ಹೆಸರುಬೇಳೆನ ನೆನೆಹಾಕಿಟ್ಟಿದ್ದೆ, ಚೆನ್ನಾಗಿ ನೆಂದಿತ್ತದು. ಅದಾದಮೇಲೆ ಇಲ್ಲಿ ಹೆಸರುಬೇಳೆ ಎಲ್ಲ ಹಾಕ್ಕೊಂಡು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಒಗ್ಗರಣೆ ಹಾಕಿದ್ದೀನಿ. ಸೊ ನೆಕ್ಸ್ಟು ಇಲ್ಲಿ ಮಸಾಲ ಮಜ್ಜಿಗೆ, ಇಲ್ಲಿ ಕರ್ಬೂಜನ ಅಂದರೆ ಪಾನಕ ಮತ್ತು ಇಲ್ಲಿ ಕೋಸಂಬರಿ ಎಲ್ಲ ಕೂಡ ರೆಡಿಯಾಗಿದೆ, ಮಾವಿನ ಹಣ್ಣು ನೆಂಚ್ಕೊಳ್ಲಿಕ್ಕೆ. ಸೊ ಇದಾಗಿತ್ತು ನನ್ನ
ರಾಮನವಮಿ ಹಬ್ಬದ ವ್ಲಾಗು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ಇವತ್ತಿನ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ.